ಪರರ ಐಸಿರಿ ಕಂಡು ಕರುಬಿದರೆ ಬಂತೇನು. ಪರರ ಐಸಿರಿ ಕಂಡು ಕರುಬಿದರೆ ಬಂತೇನು. ಸಂಕಟಕ್ಕೆ ಹೆದ್ದಾರಿ ಆಹೀನ ಭಾವ. ಮತ್ಸರದ ಕಿಡಿಯಲ್ಲಿ ಪ್ರೀತಿ ಸಸಿ ಚಿಗುರುವುದೇ. ಮತ್ಸರದ ಕಿಡಿಯಲ್ಲಿ ಪ್ರೀತಿ ಸಸಿ ಚಿಗುರುವುದೇ. ಕರುಬುವಿಕೆ ಒಳಿತಲ್ಲ ಮುದ್ದು ರಾಮ. ಕರುಬುವಿಕೆ ಒಳಿತಲ್ಲ ಮುದ್ದು ರಾಮ. ಪರರ ಐಸಿರಿ ಕಂಡು ಕರುಬಿದರೆ ಬಂತೇನು. ಸಂಕಟಕ್ಕೆ ಹೆದ್ದಾರಿ ಆ ಹೀನ ಭಾವ. ಕರುಬುವಿಕೆ ಒಳಿತಲ್ಲ ಮುದ್ದು ರಾಮನ್. ನಮ್ಮ ಚುಟುಕ ಕವಿ ಕನ್ನಡದಲ್ಲಿ ಡುಂಡಿರಾಜ್ ಬಹಳ ಸೊಗಸಾಗಿ ಕೆಲವೇ ಶಬ್ದಗಳಲ್ಲಿ ಹೇಳಿಬಿಟ್ಟಿದ್ದಾರೆ ಈ ಕರುಬುವಿಕೆಗೆ. ಅವ್ರಿಗಷ್ಟಿದೆ, ಇವ್ರಿಗಿಷ್ಟಿದೆ, ಅವ್ರಿಗೆ ಎಷ್ಟಿದೆ ಅಂತೆಲ್ಲ ಯಾಕ್ರಿ ಕೊರಗ್ತೀರಿ? ಕೊರಗಿ ಕೊರಗಿ ಸೊರಗಿ ಹೋಗ್ತೀರಿ. ಇರೋದಕ್ಕೆ ಒರಗಿ ತನ್ಮೂಲಕ ಬೆರಗಿನಿಂದ ಜೀವನವನ್ನ ನಾವು ಮಾಡಿದಂತಹ ನೆಮ್ಮದಿಯ ಮನೋನಿರ್ಧಾರದಿಂದ ನೋಡಿ ಇನ್ನೊಬ್ಬರು ಅದನ್ನು ಅಳವಡಿಸಿಕೊಳ್ಳುವ ಹಾಗೆ ನೀವು ಅವರನ್ನು ಎಚ್ಚರಿಸಬೇಕೇ ಹೊರತು ಅದೇ ಬಿಟ್ಟು ನೀವೇ ಇನ್ನೊಬ್ಬರ ಸಂಪತ್ತನ್ನ ನೋಡಿ ಮನಸ್ಸಿನಲ್ಲಿ ಕೊರಗುತ್ತಾ ಕುಳಿತರೆ ನಿಮ್ಮ ಬದುಕಿಗೆ ಮೊಹಬತ್ತು ಅನ್ನೋದೆಲ್ಲಿ ಬರುತ್ತೆ? ಆಪತ್ತು ಅನ್ನುವುದೇ ಆವರಿಸಿಕೊಳ್ಳುತ್ತೆ. ಅದಕ್ಕೆ ಡುಂಡಿ ಹೇಳಿದ್ದು ಅವ್ರಿಗಷ್ಟಿದೆ, ಇವ್ರಿಗಿಷ್ಟಿದೆ, ಅವ್ರಿಗೆ ಎಷ್ಟಿದೆ ಎಂದೆಲ್ಲ ಯಾಕೆ ಸುಮ್ಮನೆ ಕರುಬುತ್ತೀರಿ? ಎಲ್ಲರ ತಲೆಯ ಮೇಲೆ ಎವರೆಸ್ಟ್ ಇದೆ. ಹೊಟ್ಟೆಯ ರಗಳೆ ಸಾಲದು ಎಂದು ವಿಧಿ ಹೊಟ್ಟೆ ಕಿಚ್ಚಿನ ಕಿಡಿಯೊಂದನ್ನು ನಟ್ಟಿಹನು ನರರೊಳಗೆ. ಹೊಟ್ಟೆ ತುಂಬಿದ ತೋಳ ಮಲಗಿಯಿತು ನೀ ದಿಟ್ಟಿಸುತ್ತ ಪೆರರ ಕಂಡು ಕರುಬುವೆಯೋ ಮಂಕುತಿಮ್ಮ ಅಂದು DVG ಅವರು. ಆದ್ದರಿಂದ ಜೀವನವನ್ನು ಅಗ್ಗವಾಗಿಸಿಕೊಳ್ಳದಲೇ ಇಂತಹ ಕಗ್ಗದ ತಾತ್ಪರ್ಯಗಳ ಮೂಲಕ ನಮ್ಮ ಬದುಕನ್ನು ಸಗ್ಗವಾಗಿಸಿಕೊಳ್ಳುವುದರ ಕಡೆಗೆ ನಾವು ಮನಸ್ಸು ಮಾಡಿದಷ್ಟು ನಮ್ಮ ಬದುಕಿಗೆ ಕ್ಷೇಮ.